ಎಲ್ಲರಿಗೂ ಸ್ಟಡಿ ಮಾಡಲ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡಿ ಇಲ್ಲಿ ಪ್ರಥಮ PUC ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ 2023 ಇದೇ ಪ್ಯಾಟರ್ನು 2024ರಲ್ಲಿ ಕೊಡ್ತಾರೆ. ಯಾವುದೇ ಡೌಟ್ ಇಲ್ಲ ಅಲ್ಲಾರ್ದೆ ತಿಳ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್. MCQ ಎಷ್ಟು ಕೊಡ್ತಾರೆ ಅಂದರೆ 3 ಕೊಡ್ತಾರೆ. ಸೊ ಬಿಟ್ಟ ಸ್ಥಳ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಷ್ಟು ಕೊಡ್ತಾರೆ ಅಂದರೆ 2 ಕೊಡ್ತಾರೆ. ಸೊ ಯಾವುದಾದ್ರೂ 1-2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ 2 ಮಾರ್ಕ್ಸಿಂದು 4 ಕೊಡ್ತಾರೆ. ಯಾವುದಾದ್ರೂ 2 ಬರಿಬೋದು, ಓಕೆನಾ. ಸೊ ನೆಕ್ಸ್ಟಲ್ಲಿ ಸಂದರ್ಭ ಸ್ವಾರಸ್ಯ ಇದೆ ಅಲ್ವಾ. ಸೊ ಅದೊಂದು ಪದ್ಯದಿಂದ ಮತ್ತು ಗದ್ಯದಿಂದ ಒಂದು ಕೇಳ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಏನಂದರೆ ಪದ್ಯದಿಂದ ಇಲ್ಲಿ ನೋಡಿ, ಯಾವುದಾದ್ರೂ ಒಂದಿದ್ದ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 4 ಮಾರ್ಕ್ಸಲ್ಲಿ 3 ಕೊಟ್ಟಿರ್ತಾರೆ, ಯಾವುದಾದ್ರೂ ನಾವು 2 ಬರಿಬೋದು, ಓಕೆನಾ. ಸೊ ನೆಕ್ಸ್ಟ್ ಯಾವುದಾದ್ರೂ ಇಲ್ಲಿ ಗದ್ಯದಲ್ಲಿದ ಯಾವ್ದು 3 ಕೊಟ್ಟಿರ್ತಾರೆ, ಸೇಮ್ ಪದ್ಯದಲ್ಲಿ ಏನು ಕೊಡ್ತಾರೋ ಅದೇ ಥರ ಇಲ್ಲಿ ನಾವು ಯಾವುದಾದ್ರೂ ಒಂದಕ್ಕೆ ಆನ್ಸರ್. ಇಲ್ಲಿ 2 ಮೇನ್ ಫೋಕಸ್ ನೀವು ಯಾವುದಕ್ಕೆ ಕೊಡ್ಬೇಕಂದ್ರೆ ಪದ್ಯ ಕೊಡಿ, ಓಕೆನಾ. ಸೊ ಇಲ್ಲಿ ಯಾವುದಾದ್ರೂ ಒಂದು ವಾಕ್ಯಕ್ಕೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಅಲ್ವಾ. ಸೊ ಅದರಲ್ಲಿ ಗದ್ಯದಲ್ಲಿ ನೀವು ಫಸ್ಟು ರಾಗಿ ಮುದ್ದೆ ಇದೆ, ಅದನ್ನು ಪರ್ಫೆಕ್ಟ್ ಆಗಿಬಿಡಿ, ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಏನಂದರೆ ಒಂದು ಪದ್ಯದ ಭಾವಾರ್ಥವನ್ನು ಬರೆಯಿರಿ ಅಂತ ಇದೆ. ಸೊ ಇದೆಲ್ಲ ಇಂಪಾರ್ಟೆಂಟು, ನೋಡ್ಬಿಡಿ. ಸೊ ಇಲ್ಲಿ ಇದನ್ನು ಒಂದು ಪದ್ಯ ಕೊಟ್ಟಿರ್ತಾರೆ, 2 ಪದ್ಯ ಕೊಟ್ಟಿರ್ತಾರೆ. ಸೊ ಅದರ ಮೀನಿಂಗ್ನ ನಾವು ಬರಿಬೇಕು, ಓಕೆನಾ. ಸೊ ಭಾವಾರ್ಥವನ್ನು ನಾವು ಬರಿಬೇಕು. ಸೊ ನೆಕ್ಸ್ಟ್ ಏನು ಕೊಡ್ತಾರಂದರೆ ಕೆಲವುಗಳಲ್ಲಿ 2 ಪ್ರಶ್ನೆಗಳಲ್ಲಿ ಸೂಚನೆಗಾಗಿ ಉತ್ತರಿಸಿ ಅಂತ ಇದೆ. ಸೊ ಇಲ್ಲಿ ಕೆಳಗಿನ ಯಾವುದಾದ್ರೂ ಪದಗಳ ಅರ್ಥ ಕೊಡ್ತಾರೆ, ಸಮಾನಾರ್ಥ ಕೊಡ್ತಾರೆ. ಸೊ ನಾವು ನೋಡ್ಕೋಬೇಕು ಗ್ರಾಮರು, ಓಕೆನಾ. ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ಒಂದು ಪತ್ರ ಅಥವಾ ಪ್ರಬಂಧವನ್ನು ಬರೀರಿ ಅಂತ ನಿಮಗೆ ಆಪ್ಷನ್ ಕೊಡ್ತಾರೆ. ಒಂದು ಪತ್ರ ಪರ್ಫೆಕ್ಟಾಗಿ, ಇಲ್ಲಾಂದರೆ ಪ್ರಬಂಧ ಪರ್ಫೆಕ್ಟಾಗಿ. ಇಷ್ಟು ಫಸ್ಟ್ ಟೆಸ್ಟ್ ಕನ್ನಡ ಪ್ಯಾಟ್ರನ್ನು, ಓಕೆನಾ. ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಇನ್ನೊಂದ್ಸಲ ತೋರಿಸ್ತೀವಿ, ಓಕೆನಾ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವುದೇ ಕ್ವಶನ್ ಪೇಪರ್ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಇಷ್ಟು ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು, ಇದೆಲ್ಲ ರೆಫರ್ ಮಾಡಿ, ಓಕೆನಾ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.